ನನ್ನ ಪೂಜ್ಯ ಗುರುಗಳಾದ ಶ್ರೀ 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 ಯೋಗಾನಂದ ಸ್ವಾಮೀಜಿಯವರಿಗೆ ವಂದನೆಗಳು ತಿಳಿಸುತ್ತಾ ವೇದಿಕೆ ಮೇಲಿದ್ದಂಥ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೂ ವಂದನೆಗಳು ತಿಳಿಸುತ್ತಾ ನಮಗೆ ಸತ್ಯ ಅನ್ನೋದು ಏನು ಅಂತ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಬೇರೆ ಎಲ್ಲ ಇದೆ ನಮಗೆ. ಸತ್ಯ ಏನು ಅಂತ ತಿಳ್ಕೊಬೇಕು ಮಾನವರಾಗಿ ಹುಟ್ಟಿದ ಮೇಲೆ. ಎಲ್ಲದಕ್ಕಿಂತ ಶ್ರೇಷ್ಠವಾದ ಅದೊಂದು ಕಾರ್ಯಕ್ರಮ ಅನ್ಬೋದು, ಅಥವಾ ಒಂದು ಮಾರ್ಗ, ಗುರುಮಾರ್ಗ ಅನ್ಬೋದು, ಅಥವಾ ಒಂದು ಜೀವನ, ಸಾಧು ಜೀವನ, ಸನ್ಯಾಸಿ ಜೀವನ, ಈ ಥರ ಎಷ್ಟೋ ಥರದಲ್ಲಿ ಸತ್ಯ ತಿಳ್ಕೊಳ್ಳೋಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಎಷ್ಟೋ ಜನ ಮಹಾನುಭಾವರು. ಅದರಲ್ಲಿ ನಮ್ಮ ಗುರುಗಳು ಯೋಗಾನಂದ ಸ್ವಾಮೀಜಿಯವರು 48 ವರ್ಷ ಗುರುಸೇವೆ ಮಾಡಿ ಅವರು ಸಹ ನಮ್ಮ ಈ ಆಶ್ರಮ ಮಠಾಧ್ಯಕ್ಷರು ನಾಗೇಂದ್ರ ಸ್ವಾಮಿಗಳು ಮತ್ತು ನಮಗೂ ಇನ್ನೂ ಇಲ್ಲಿ ತುಂಬ ಜನ ಇದ್ದಾರೆ, ಶ್ರೀಕಂಠಪ್ಪ ಅವರು, ಈ ಥರ ತುಂಬ ಜನಗಳನ್ನು ಗುರುಗಳನ್ನು ಮಾಡಿ ಆಶ್ರಮಗಳು ಕಟ್ಟಿಸಿ ಈ ಸತ್ಯವನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ತುಂಬ ಶ್ರಮ ಪಟ್ಟಿದ್ದಾರೆ. ಆ ಶ್ರಮನೇ ಇವತ್ತು ಇಷ್ಟು ಜನ ನಾವೆಲ್ಲ ಸೇರಿ ಆ ಒಂದು ಸತ್ಯ ತಿಳ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ಕಿದೆ. ನೋಡಿ, ನಾನು ಸಬ್ಜೆಕ್ಟ್ ಮಾತಾಡ್ತೇನೆ. ಸತ್ಯ ತಿಳ್ಕೊಳ್ಳೋದು ತುಂಬ ಹತ್ತಿರದ ಮಾರ್ಗ ಇರಬೇಕು. ತುಂಬ ಲಾಂಗ್ ಇದ್ರೆ ಆಗಲ್ಲ, ಹೋಗಕ್ಕಾಗಲ್ಲ. ಅಂತ ಒಂದು ಹತ್ತಿರದ ಮಾರ್ಗದಲ್ಲಿ ಸತ್ಯ ತಿಳ್ಕೊಬೇಕು ಅಂತ ನಮಗೆ 4 ಅಭ್ಯಾಸ ಕೊಟ್ಟಿದ್ದಾರೆ. ಸಾಂಖ್ಯ, ತಾರಕ, ಕುಂಡಲಿನಿ ಯೋಗ, ಸಚ್ಚಿದಾನಂದ ಅಂತ 4 ಅಭ್ಯಾಸ ಕೊಟ್ಟಿದ್ದಾರೆ. ಈ 4 ಅಭ್ಯಾಸ ಮಾಡಿಕೊಂಡು ನೀನು ಸತ್ಯ ಯಾವುದನ್ನ ಅರಿವು ಮೂಡಿಸ್ಕೊಂಡ್ರೆ ನಿಮಗೆ ದೇವರು ಹೆಂಗೆ ಅಂತ ಪರಿಪೂರ್ಣ ಹೇಳ್ಕೊಂಡ್ಬರ್ತೀವಿ ನಮ್ಮ ಮೊದಲ ಪರಂಪರೆಯಲ್ಲಿ. ಹೇಗೆ ಈ 4 ಏನಕ್ಕೆ ಮಾಡಬೇಕು ಅಂತ ಒಂದು ವಿಚಾರಣೆ ಮಾಡಿದ್ರೆ, ನಮ್ಮ ಇಂದ್ರಿಯಗಳು ನಮಗೆ ತಿಳ್ಕೊಂಡಿರೋಂಥ ಜ್ಞಾನ ಇದೇ ಸತ್ಯಪ್ಪ ಅಂತ ಹೇಳಿದ್ರೆ ಅವು ಅರ್ಥ ಮಾಡ್ಕೊಳಲ್ಲ, ಅದು ನಂಬಲ್ಲ. ಅದಕ್ಕೆ ನಂಬಿಸ್ಬೇಕು. ಅವು ನಂಬಬೇಕು ಅಂತಂದ್ರೆ ಅವೆಲ್ಲನ ನಾವು ಗೇಟ್ ಕ್ಲೋಸ್ ಮಾಡಿ, ಯಾವ ಇಂದ್ರಿಯಗಳಿದಾವೋ ಅವನ್ನೆಲ್ಲ ಮುಚ್ಚಿ, ಆ ಒಂದು ಸತ್ಯ ಯಾವುದು ನಿನ್ನ ಒಳಗಡೆ ಇದೆಯೋ ಅದನ್ನೇ ಉಸಿರಾಟ ಅಂತ ಯಾವುದು ಆಚೆ ಬಂದು ಹೋಗ್ತಾ ಇದೆಯೋ, ಯಾವುದು ನಿನ್ನ ಇಂದ್ರಿಯಗಳಿಗೂ ನಿನಗೂ ಯಾವುದು ಆಧಾರವಾಗಿದೆಯೋ, ಆ ಉಸಿರಾಟದಿಂದ ಯಾವ ಮಹಾತ್ಮ ಗುರುಮುಖೇನ ಅಭ್ಯಾಸದ ಮೂಲಕ ಪ್ರಯತ್ನ ಮಾಡ್ತಾರೋ ಅಂಥವ್ರು ಮಾತ್ರ ಹತ್ತಿರದಲ್ಲಿ ದೇವರಾಗ್ತಾರೆ. ಅದಕ್ಕೆ ಸಾಧನೆ, ಧ್ಯಾನ 2 ಕೊಡ್ತೀವಿ. ಒಂದು ಪ್ರಾಣಾಯಾಮ ಕೊಡ್ತೀವಿ, 2ನೇದು ಧ್ಯಾನ. ಅದು ಹೇಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಕೈವಾಡರು ಒಳ್ಳೆ ಮಾತಾಡ್ತಾರೆ. ಜನನೀ ಜನಗೊಡುಲೇಗ, ಜನನೀ ಜನಗೊಡುಲೇಗ, ಜನನಮೈನವಾನಿ దాపు చేరిన వాడు ధన్యుడాయే, నిత్య పూజలేల ఈ జీవశిలలకు నాద బ్రహ్మానంద ನಾರಾಯಣ ಕವಿ. ನಮ್ಮ ಕೈವಾರ ಕ್ಲೀನಾಗಿ ಲಕ್ಷ್ಮೀನಾಗ ಹೇಳ್ತಾರೆ, ತಾಯಿ ತಂದೆ ಇಲ್ಲದೆ
ಯಾರನ ಮಹಾತ್ಮ ಒಬ್ಬ ಇದಾನಂದ್ರೆ ಅದೇ ಉಸಿರಾಟ. ಅರ್ಥ ಮಾಡ್ಕೊಳ್ಳಿ. ಅವರ ದಾಪನಲ್ಲಿ ನಡಿಬೇಕು ನಾವು. ಏನದು ನಿಮಿಷಕ್ಕೆ 15 ಸಾರಿ ಬರ್ತಾ ಹೋಗ್ತಾ ಇದೆ. ಅದ್ರ ಜೊತೆಯಲ್ಲಿ ಗುರು ಯಾವ ರೀತಿ ನಮಗೆ ಕ್ರಮ ತಿಳಿಸ್ಕೊಟ್ಟಿದ್ದಾರೋ ಅದರಂತೆ ನಾವು ಬೆಳಗ್ಗೆ ಸಾಯಂಕಾಲ ಮೌನ ಮಾಡ್ಕೊಂಡು ಧ್ಯಾನ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಈ ಥರ ಕಾರ್ಯಕ್ರಮಗಳು ಬಂದು ವಿಚಾರ ತಿಳ್ಕೊಂಡು ಈ ಮಾರ್ಗದಲ್ಲಿ ನಡೆದರೆ ಇದರಷ್ಟು ಸಲೀಸಾದ ಕೆಲಸ ಬೇರೆ ಇಲ್ಲ. ಬಹಳ ಸಲೀಸು. ನೋಡಿ, ಇವತ್ತು ಎಲ್ಲ ಯಾರು ಮೌನ ಮಾಡಿದರೆ ಅಷ್ಟು ಜನ ಕರ್ಕೊಂಡ್ಬಂದಿವರು ಇತರ ಸುತ್ತಲೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನಂತ? ನೀವು ಮೌನ ಆಗಿ ಅಂತ. ಅವರು ಮಹಾತ್ಮರಾಗಿದ್ದಾರೆ, ಮೌನ ಆಗಿ. ನೀವು ಮೌನ ಆಗಿ ಮಹಾತ್ಮರಾಗಿ ಅಂತ ನಮಗೆ ಅವರು ಎಲ್ಲ ಮೂಲೆಗೂ ವಿಗ್ರಹ ಇಟ್ಬಿಟ್ಟಿದ್ದಾರೆ. ಅದೇ ರೀತಿ ನಾವು ಅಂತರಂಗ ಕಡೆ ಮೌನಕ್ಕೆ ಹೋಗ್ಬೇಕು, ಧ್ಯಾನನೇ ಮಾಡಬೇಕು. ನಮ್ಮಲ್ಲಿ ಇಂದ್ರಿಯಗಳ ಜೊತೆ ನಾವು ಹೋಗಬಾರ್ದು. ಇಂದ್ರಿಯಗಳು ಮನಸ್ಸು ಜೊತೆ ನಾವು ಹೋದರೆ ಅದು ಎಲ್ಲೆಲ್ಲೋ 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 ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಆ ಒಂದು ವಿಚಾರ ಏನಿದೆಯೋ ನಾವು ಪ್ರಕೃತಿನಲ್ಲಿ ಎಲ್ಲ ವೇದಗಳಲ್ಲಿ ಬರೆದು ಇಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ಓದಿ ತಿಳ್ಕೊಂಡು ಅದು ಏನೇನೋ ಮಾಡಕ್ಕೆ ಹೋದ್ರೆ ನಮ್ಗೆ ಈ ಜನ್ಮ ಸಾಲಲ್ಲ, 100 ಜನ್ಮ ಬಂದರೂ ಸಾಲದಿಲ್ಲ. ಆ ವಿಚಾರಕ್ಕೆ ಹೋಗಬೇಡಿ ನೀವು. ಗುರು ವಿಚಾರ ಹೇಳಿ. ನಾಗೇಂದ್ರ ಸ್ವಾಮಿ ಅವ್ರಿಗೆ ಕೂತಿದ್ದಾರೆ, ಹೋಗಿ ಪಾದ ಹಿಡೀರಿ, ಮಾರ್ಗ ತೋರಿಸ್ತಾರೆ. ಧ್ಯಾನ ಮಾಡಿ, ಸಾಧನೆ ಮಾಡಿ. ಅದರಿಂದ ನಾವು ದೇವರ ಆಗ್ತೀವಿ. ಬಿಟ್ಟರೆ ಬೇರೆ ಎಲ್ಲ ದೇಶದಲ್ಲಿರೋದು ಎಲ್ಲ ವೇದಗಳು ಓದ್ಕೊಂಡು ಎಲ್ಲ ಕ್ಷೇತ್ರಗಳು ಸುಟ್ಟುಕೊಂಡು ಎಲ್ಲಿ ಹೋದ್ರು ಏನೂ ಪ್ರಯೋಜನ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ನಮಗೆ ಆಗೋದಿಲ್ಲ. ಯಾಕಂದ್ರೆ ಗುರು ಸಿಕ್ಕಿದ ಮೇಲೆ ನಮಗೆ ಅದು ಬೇಕಾಗಿಲ್ಲ. ಅದಕ್ಕೆ ಸಾಂಖ್ಯ ಯೋಗದಲ್ಲಿ ನಮಗೆ ಆ ಒಂದು ಮಂತ್ರಾಭ್ಯಾಸ ಕೊಟ್ಟು ಯಾವುದು ದೇವರಂತಿದೆಯೋ, ಯಾವುದು ಸೃಷ್ಟಿ ಇಲ್ಲ ಎಲ್ಲಿದೆಯೋ ತನ್ನೊಳಗೆ ಇದೆ ಅಂತ ಒಂದು ಸಾಂಖ್ಯಯೋಗದಲ್ಲಿ ಯಾವ ಮನುಷ್ಯ ಅಭ್ಯಾಸ ಮಾಡ್ತಾನೋ, ಯಾವುದು ಅನುಭವ ತಗೊಂತಾನೋ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ದೇವರು ನನ್ನೊಳಗಡೆ ಅಂತ. ಅದಕ್ಕೆ ಯಾವತ್ತೂ ಹೇಳ್ತಾರೆ, దేవుడు తనలో దండిగా ఉండగా తెలియని ಈ ಮಾನವ ಪಶುవులకు ತನ್ನಲ್ಲೇ ಸೃಷ್ಟಿ ಎಲ್ಲ ನಿನ್ನೊಳಗಡೆನೇ ಇದೆ. ಈ ಸೃಷ್ಟಿಗೆ ಆಧಾರವಾಗಿರೋ ಅಂಶನೂ ನಿನ್ನೊಳಗಡೆ ಇದೆ. ಆ ಅಂಶ ಆಧಾರ ಮಾಡಿಕೊಂಡೇ ಉಸಿರಾಡ್ತಾ ಇದೆ. ಆ ಉಸಿರಿಂದನೇ ನಿನ್ನ ಮೂಲಕ ಹೋಗ್ಬೇಕು. ಬಿಟ್ರೆ ಬೇರೆ ಇಂದ್ರಿಯಗಳಿಂದ ನೋಡಿದ್ದು, ಕಿವಿಯಿಂದ ಕೇಳಿಸ್ಕೊಂಡಿದ್ದು ಅವು ಯಾವ ಕೆಲಸಕ್ಕೆ ಬರೋದಿಲ್ಲ. ಅದರಿಂದ ನಾವು ಹೋದ್ರೆ ನಾವು ಆ ಸ್ಥಾನಕ್ಕೆ ಹೋಗಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಆ ಉಸಿರಾಟದಿಂದನೇ ನಾವು ಪ್ರಯತ್ನ ಮಾಡಬೇಕು. ಆ ಸಾಂಖ್ಯದಲ್ಲಿ ಈ ಜಗತ್ತು ಎಲ್ಲಿದೆ ಅಂತ ನಮಗೆ ಅನುಭವ ಬರಬೇಕು. ಆ ಅನುಭವವನ್ನು ಪಡೆದು ಅಲ್ಲಿಂದ ತಾರಕ ಯೋಗ ಅಂತ ಕೊಡ್ತಾರೆ. ಆ ತಾರಕದಲ್ಲಿ ಯಾವುದು ಸತ್ಯ ಇದೆಯೋ, ಯಾವುದು ಸತ್ಯಕ್ಕೆ ಆಧಾರವಾಗಿದೆಯೋ ಎರಡಕ್ಕೂ ಲಿಂಕ್ ಮಾಡಿಕೊಡ್ತಾರೆ ಗುರುಗಳು ಉಸಿರಾಟದಿಂದ. ಆ ಉಸಿರಾಟದಿಂದ ನೀನು ಆ ಒಂದು 2 ಅಕ್ಷರ ಮಂತ್ರವನ್ನು ಹೇಳಿ ಗುರುಗಳು ನಿನ್ಗೆ ಅಭ್ಯಾಸ ತೋರಿಸಿರ್ತಾರೆ. ಅದನ್ನ ಆ ಮೂಲದಿಂದ ನೀನು ಆ ಒಂದು ಬಿಂದು ಸ್ಥಾನನ ಮುಟ್ಟಿ ಅಲ್ಲಿ ನಿಲ್ತು, ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ನಿಲ್ತು ರೇಚಕ, ಪೂರಕ, ಕುಂಭಕ ಅಂತ 3 ಸ್ಥಿತಿಯನ್ನ ನೀನು ಆ ಒಂದು ಅಭ್ಯಾಸದಲ್ಲಿ ಯಾವ ಮಹಾತ್ಮರು ಆ ಜಿಹ್ವನ್ನ ಹಿಂದಕ್ಕಿಟ್ಟುಕೊಂಡು ಅದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೋ ಅವರಿಗೆ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಯಾವ ಕಡೆ ನಾವು ಹೋಗೋ ಪ್ರಯಾಣ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತಾ? ಅದಕ್ಕೆ ನಮ್ಮ ಗಗನಾನಂದ ಗುರುಜಿ ಲಕ್ಷ್ಮೀನವ್ರು ಮಾತಾಡ್ತಾರೆ, ಕಣ್ಣುಗಳ ನೀ ಕೊಟ್ಟೆ ನನ್ನ ನೋಡೆಂದು, ಕಿವಿಗಳ ನೀ ಕೊಟ್ಟೆ ನನ್ನ ನಾದ ಕೇಳೆಂದು, ಕಣ್ಣುಗಳ ನೀ ಕೊಟ್ಟೆ ನನ್ನ ನೋಡೆಂದು, ಬಾಯನು ನೀ ಕೊಟ್ಟೆ ನನ್ನ ಭಜನಗೆಂದು, ನಾಸಿಕವ ನೀ ಕೊಟ್ಟೆ ನನ್ನ ಧ್ಯಾನಿಸೆಂದು, ನಾಸಿಕವ ನೀ ಕೊಟ್ಟೆ ನನ್ನ ಧ್ಯಾನಿಸೆಂದು, ಕಣ್ಣುಗಳ ನೀ ಕೊಟ್ಟೆ ನನ್ನ ನೋಡೆಂದು, ನೀನಾರೆಂದೆ ಎಲ್ಲಿಂದ ಬಂದೆ, ಬಂದಿದ್ದು ಮರೆತೆ ಇಲ್ಲದ್ದು ಕೈ
ಕೆಲಸದ ಹರಿವೇನು ಕಣ್ಣುಗಳ ನೀ ಕೊಟ್ಟೆ ನನ್ನ ನೋಡೆಂದು. ನೋಡಿ ಎಂತ ಮಾತಾಡ್ತಾರೆ. ನಾವು ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ? ದೇವರಾಗ ಬಂದಿದ್ದೀನಿ. ದೆವ್ವ ಹಾಕಿ ಇರೋದೆಲ್ಲ ಬಾಜಿ ಗುಡ್ಡೆ ಆಗಕ್ಕೆ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಬಾಜಿ ಗುಡ್ಡೆ ಹಾಕಿ ಇಲ್ಲೇ ಬಿಟ್ಟು ಹೋಗ್ತೀವಿ. ನೀನೇನು ಸತ್ಯ ಅರ್ಥ ಮಾಡ್ಕೊಂತೀಯೋ, ನೀನ್ ಏನು ಇಂದ್ರಿಯಗಳಿಂದ ಗೋಚರ ಆಗ್ತಾ ಇದೆಯೋ, ಏನು ಜ್ಞಾನ ತಿಳ್ಕೊಂಡಿದೆಯೋ ಅದೆಲ್ಲ ಪಕ್ಕಕ್ಕಿಟ್ಟು ಇದಕ್ಕೆಲ್ಲ ಯಾವ್ದು ಆಧಾರವಾಗಿದೆಯೋ ಅದನ್ನ ನೀನು ಆಗೋ ತನಕ ನಿನಗೆ ಜನನ ಮರಣ ಇದೊಂದು ರಹಿತ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ಜನನ ಮರಣ ರಹಿತ ಆಗ್ಬೇಕು ಅಂತಂದ್ರೆ ತನ್ನ ಅಂತರಂಗದಿಂದ ಈ ಜಗತ್ತಿಗೆ ಯಾವ್ದು ಆಧಾರವಾಗಿದೆಯೋ ಆ ಒಂದು ಸ್ಥಿತಿಗೆ ನೀನು ಸೇರಿದ್ರೆ ತಪ್ಪ ಬೇರೆ ಏನು ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. ಅದನ್ನ ನಾವು ಗುರುವಿನ ಮೂಲಕ ಆ ಒಂದು ಎರಡನೇ ಅಭ್ಯಾಸ ಮಾಡಿಕೊಂಡು ಮುಂದೆ ಕುಂಡಲಿನಿ ಯೋಗಕ್ಕೆ ಹೋಗ್ಬೇಕು. ಕುಂಡಲಿನಿ ಯೋಗಕ್ಕೆ ಹೋಗಿಲ್ಲ ಅಂತಂದ್ರೆ ದೇವರಾಗಕ್ಕಾಗಲ್ಲ, ಅರ್ಥ ಆಗುತ್ತಾ? ಆ ಕುಂಡಲಿನಿ ಯೋಗದಲ್ಲಿ ನಿಮಗೆ 41 ದಿನ ಅನ್ನ ಆಹಾರ ಇಲ್ಲದೆ, ನೀರು ಕೊಡದೆ, ಏನು ನೀನು ಕೊಡದೇನೆ ಬರೀ ಒಂದು ಹಾಲು ಹಣ್ಣು ಕೊಟ್ಕೊಂಡು 41 ದಿನ ಅಂಡರ್ಗ್ರೌಂಡ್ ನಲ್ಲಿ ನಿಮಗೆ ಒಂದು 3 ಬಂಧನ ಹಾಕಿಸಿ ನಿಮ್ಮ ಕೈಯಲ್ಲಿ ಮೂಲಾಂತರ, ಜಾಲಾಂತರ, ಒಡ್ಯಾನ ಅಂತ 3 ಬಂಧನಗಳನ್ನು ಹಾಕಿಸಿ ಅದರಲ್ಲಿ ದೇವರು ಹೇಗಿದ್ದಾರೆ ಅಂತ ನಮಗೆ ಅಭ್ಯಾಸ ಮಾಡಿಸ್ತಾರೆ, ಅರ್ಥ ಮಾಡ್ಕೊಳ್ಳಿ. ಅಂತ ಒಂದು ಕುಂಡಲಿ ಯೋಗವನ್ನ ನಾವು ಸಾಧ್ಯವಾದಷ್ಟು ಗುರುಗಳಿದ್ದಾಗ ನಾವು ಮಾಡ್ಕೊಬೇಕಾಗಿದೆ. ಆ ಕುಂಡಲಿ ಯೋಗದಲ್ಲಿ ನೀನು ಯಾರು ಅಂತ ಲಕ್ಷಣವಾಗಿ ಅರ್ಥ ಆಗುತ್ತೆ. ದೇವರು ಹೇಗಿದ್ದಾನೆ ಅಂತ ನಿಮಗೆ ಆ ಒಂದು ಇದರಲ್ಲಿ ಅರ್ಥ ಆಗುತ್ತೆ. ಹೇಗಾಗುತ್ತೆ ಅಂದ್ರೆ ಆ ದೇಹಕ್ಕೆ ಯಾವಾಗ ಆಹಾರ ಕೊಟ್ಟಿಲ್ಲವೋ ಆ ದೇಹ ಅವಾಗ ನೀನು ಏನ್ ಹೇಳಿದ್ರೆ ಅದು ಕೇಳುತ್ತೆ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ನಮಗೆ 3 ಪ್ರಯೋಜನ ಇದೆ. ಒಂದು, ಯಾವುದು 7 ತಲೆಗಳಿಂದ ನಿಮ್ಗೆ ಕಾಯಿಲೆಗಳು ಬರ್ತಾ ಇದ್ವು 7 ದಿನದಿಂದ ಬಂದಿದ್ದ ಕಾಯಿಲೆಗಳೆಲ್ಲ ವಾಸಿ ಹೋಗುತ್ತೆ. ಒಂದು. ಎರಡನೇದು, ನಿನ್ನ ಆಯುಷ್ ಕನಿಷ್ಠ ಪಕ್ಷ ಅಂದ್ರೆ 15ರಿಂದ 20 ವರ್ಷ ಬೆಳೆಯುತ್ತೆ, ಜಾಸ್ತಿ ಆಗುತ್ತೆ. ಏನಕ್ಕೆ? ನಮಗೆ ಬದುಕಕ್ಕೋಸ್ಕರ ಅಲ್ಲ, ದೇವರಾಗೋಕ್ಕೋಸ್ಕರ, ಅಭ್ಯಾಸ ಮುಗಿಸ್ಕೊಳಕ್ಕೋಸ್ಕರ ಇನ್ನೊಂದು 10% 20% ಆಯುಷ್ ಬೆಳೆಸ್ಕೊಬಹುದು. ದೇಹದಲ್ಲಿರುವಂತ ವ್ಯರ್ಥದ ಪದಾರ್ಥಗಳೆಲ್ಲ ಕರಿಗೋಗುತ್ತೆ. ಆಮೇಲೆ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಈ 4 ನಮಗೆ ಪ್ರಯೋಜನ ಇದೆ ಕುಂಡಲಿ ಯೋಗದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಇದನ್ನ ಪ್ರತಿಯೊಬ್ಬರು ಶಿಷ್ಯರಾದವರು ಆ ಯೋಗವನ್ನ ಮಾಡ್ಕೊಬೇಕು. ನಮ್ಮ ಈ ಪಕ್ಕದಲ್ಲಿ ಗೊತ್ತಿದ್ದಾರೆ ಸ್ವಾಮೀಜಿಗಳು 123 ದಿನ ಹೇಳ್ತಾ ಇದ್ರು. 123 ದಿವಸ ಅಂಡರ್ಗ್ರೌಂಡ್ ನಲ್ಲಿ ಏನೂ ಆಹಾರ ತಗೊಳ್ತೆ ಧ್ಯಾನ ಮಾಡ್ತಾ ಇದ್ದಾರೆ. ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಅವಾಗ ಹೇಳ್ತಾ ಇದ್ರು 123 ದಿನ ಮಾಡ್ತಾರೆ ಅಂತ. ಆ ರೀತಿಯಾಗಿ ನೋಡಿ ಚೆನ್ನಾಗಿದ್ದಾರೆ, ಅವ್ರು ಏನೂ ಆಗಿಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಅರ್ಥ. ಆ ರೀತಿ ಮೌನ ಹೆಚ್ಚಾಗಿ ಮಾಡಿ, ಮನೆ ಬಿಟ್ಟು ಇಲ್ಲಿ ಬರೋಕ್ಕಾಗಿಲ್ಲ ಅಂತಂದ್ರೆ ಮನೆಯಲ್ಲೇ ವಾರಕ್ಕೆ 1 ದಿವಸ ಮಾಡಿ, ಎಲ್ಲ ವಾರ 15 ದಿವಸಕ್ಕೆ ಒಂದ್ಸರಿ ಮಾಡಿ, ತಿಂಗಳಿಗೆ 1 ದಿವಸ ಮನೆಯಲ್ಲೇ ಮಾಡ್ಕೊಳ್ಳಿ ಮೌನ. ಆ ರೀತಿ ಅಭ್ಯಾಸಗಳನ್ನ ನಾವು ಹೆಚ್ಚಾಗಿ ಮಾಡ್ಕೊಳ್ಬೇಕಾಗಿದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಕುಂಡಲಿನಿ ಯೋಗದ ಲಕ್ಷಣವಾಗಿ ಹೇಳ್ತಾರೆ ಹೇಗಿದೆ ಅಂತಂದ್ರೆ ದೇವರು ಹೇಗೆ ಹೋಗ್ಬೇಕು ಆ ಸ್ಥಿತಿಗೆ ಅಂತಂದ್ರೆ ನಮ್ಮ ಜಗನ್ನಾಥ ಗುರುಜಿಯವರು ಹೇಳ್ತಾರೆ, ಗಂಗೆ ಯಮುನರ ಕುಡಿಕೊಂಡು, ಗಂಗೆ ಯಮುನ ಅಂದ್ರೆ 7 ಉಸಿರಾಟ ಗೊತ್ತಾಯ್ತು ಎಲ್ಲರಿಗೂ. ಗಂಗೆ ಯಮುನರ ಕುಡಿಕೊಂಡು ಗಣಪನ ಗುಡಿಗೋದೆ, ಗಂಗೆ ಯಮುನರ ಕುಡಿಕೊಂಡು ಗಣಪನ ಗುಡಿಗೋದೆ, ಗಣನ ನಿಲ್ಲದೆ ಅಲ್ಲಿಂದ ಮುನ್ನುಗ್ಗಿ ಕಿರಿಬಾಗಿಲೊಂದಕ್ಕೆ ಹೆಡನಾಗಲಾಗಿತ್ತು, ಎಡೆ ತುಲಿದು ಮುನ್ನುಗ್ಗಿ ಸತಿಯರಿಬ್ಬರೋಗಿ ಹೊಸಬಲೊಬ್ಬಳ ಸರಿಕೊಂಡೆ, ಅವಳೊಡನೆ ಹೊರಟೆ ಮೂಲಬಾಗಿಲಿಗೆ, ಅವಳೊಡನೆ ಹೊರಟೆ ಮೂಲಬಾಗಿಲಿಗೆ, ಅವಳ ಪ್ರಭಗೆ ಮಂಕಾಯಿತು, ಅವಳು ಹೆಣ್ಣಲ್ಲ ಬ್ರಹ್ಮದ ರಾಣಿ, ಅಲ್ಲಿ ಅಡಗಿತ್ತು ಈ ಮೋಹದ ಮಮತೆ, ಅದು ಬಲೆಗುಟ್ಟು ಯೋಗಾನಂದರಲ್ಲಿ ರಟ್ಟು. ನೋಡಿ ಎಂತ ಲಕ್ಷಣವಾಗಿರ್ತಾರೆ ನೋಡಿ. ಆ ರೀತಿಯಾಗಿ ಅಭ್ಯಾಸ ಮಾಡ್ಕೊಬೇಕು. ಎಲ್ಲೋ ಹೋಗ್ಬಿಟ್ರೆ ಎಲ್ಲೋ ನಾವು ಹೋಗಲ್ಲ, ಎಲ್ಲೋ ಹೋಗ್ಬಿಟ್ರಿ
ಈಗ ನೋಡಿ, ಇಲ್ಲಿ ಆಶ್ರಮ ಬರಬೇಕು ಅಂದ್ರೆ ಇದಕ್ಕೊಂದು ದಾರಿ ಇರುತ್ತೆ. ಆ ದಾರಿಯಿಂದ ಆಸ್ತಿ ಒಳಗಡೆ ನುಗ್ಗಿ ಇಲ್ಲಿ ಬಂದ್ರೆ ಆಶ್ರಮ ಬರಬೇಕಾಗುತ್ತೆ. ಹಾಗೆ ದೇವರಾಗಬೇಕು ಅಂದ್ರೂ ಅದಕ್ಕೊಂದು ಕ್ರಮ ಇದೆ. ಆ ಕ್ರಮದಂತೆ ಆ ಅಭ್ಯಾಸದ ಮೂಲಕ ಆ ಗುರುಗಳು ಯಾವ ರೀತಿ ಹೇಳ್ತಾರೆ ಆ ರೀತಿ ಮೂಲಕ ನಾವು ದೇವರಾಗಬೇಕಾದ್ರೆ ಬಿಟ್ರೆ ಹಾಗೇ ನಾವು ದೇವರಾಗ್ತೀವಿ ಅಂತಂದ್ರೆ ಅದು ಆಗೋದಿಲ್ಲ. ಅದು ಆಗಬೇಕು ಅಂತಂದ್ರೆ ನಾವು ಆ ಗುರು ಮುಖೇನಾನೆ ನಾವು ಹೋಗ್ಬೇಕಾದ್ರೆ ಅದಕ್ಕೆ ನಮ್ಮ ಗುರುಜಿಯವರು ಹೇಳೋರು ಯಾವಾಗಲೂ ಏನಂತಂದ್ರೆ, ನಮ್ಮ ಕೈವಾದವರು ಹೇಳಿದ್ದಾರೆ, ಕುಂಡಲಿನಿ ಯೋಗಮ చేయని వాడు ಬಡ್ಡಾಟ ಯೋಗಿರಾನ. ಕುಂಡಲಿನಿ ಯೋಗ ಮಾಡಿಲ್ಲ ಅಂತಂದ್ರೆ ಅವನು ಬಂಡ ಯೋಗಿ. ಅಂದ್ರೆ ಅವ್ನು ಏನು ಕೆಲಸಕ್ಕೆ ಬರಲ್ಲ, ಮಾತಾಡ್ತಾನೆ, ಆದ್ರೆ ಆ ಸತ್ಯದ ಬಗ್ಗೆ ಅವನಿಗೆ ಜ್ಞಾನ ಇರೋದಿಲ್ಲ, ಅರ್ಥ ಆಗೋದಿಲ್ಲ. ಮళ్ళీ ಎಲ್ಲ ಮಾತಾಡ್ತಾರೆ ಏಟು ಆದ್ರೆ ಆಗೋದಿಲ್ಲ. ಆ ಯೋಗ ಮಾಡಲೇಬೇಕು. ಆ ಯೋಗ ಯಾರು ಮಾಡ್ತಾರೋ ಅಂಥವ್ರು ಮಾತ್ರ ಆ ಸತ್ಯ ಅರ್ಥ ಆಗತ್ತೆ. ಅದಕ್ಕೆ ದಲಿತ ಲಕ್ಷ್ಮೀ ಮಾತಾಡ್ತಾರೆ, ಊರಿಗೆ ಉಂಡೆ ಓದು ದೇವ್ರು, ಊಗೆ ಓಡು ಜೀవుడు. ಯಾರು ಅಲ್ಲಾಡ್ತಾ ಇರ್ತಾರೆ ಅದು ಜೀವ ಆಗ್ತಾ ಇದೆ, ಹೋಗ್ತಾ ಇದೆ, ಆಗ್ತಾ ಹೋಗ್ತಾರೆ. ಅದೇ ದೇವರು ಸುಮ್ಮನೆ ಇರ್ತಾರೆ. ಅವನು ಸುಮ್ಮನೆ ಇರೋದಕ್ಕೆ ಈ ಕಲ್ಲು ಕಟ್ರೆ ಈಗೆಲ್ಲ ಈ ದೇಶದಲ್ಲೆಲ್ಲ ಉಳ್ಕೊಂಡಿರೋದು. ಅವನು ಏನಾದ್ರೂ ಹಿಂಗೆ ಅಲ್ಲಾಡಿದ್ರೆ ಇದೆಲ್ಲ ಪೀಸ್ 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 ಉದುರೋಗ್ಬಿಡ್ತಾರೆ. ಅದು ಸ್ಥಿರವಾಗಿದೆ. ನೋಡಿ, ಇವಾಗ ನಾವು ಸಿನಿಮಾ ಥಿಯೇಟರ್ಗೆ ಹೋಗ್ತೀವಿ, ಸ್ಕ್ರೀನ್ ಇರುತ್ತೆ, ಸ್ಕ್ರೀನ್ ಅದು ಆರಾಮಾಗಿರುತ್ತೆ, ಅದೇನು ಅಲ್ಲಾಡಲ್ಲ. ಅದ್ರ ಮೇಲೆ ಬರ್ತಾರೆ, ಎಲ್ಲರೂ ನಾಟಕ ಮಾಡ್ತಾರೆ, ಎಲ್ಲ ಆಟ ಆಡ್ತಾರೆ, ಒಬ್ಬರನ್ನೊಬ್ಬರು ಸಾಯಿಸ್ಕೊಂತಾರೆ, ಎಲ್ಲ ಏನೇನೋ ಅಗ್ನಿ ಬೆಂಕಿ ಬರುತ್ತೆ, ಎಲ್ಲ ಸುಟ್ಟೋಗುತ್ತೆ, ಎಲ್ಲ ಆಟ ನಡೀತದೆ. ಸ್ಕ್ರೀನ್ ಮಾತ್ರ ಏನೂ ಆಗೋದಿಲ್ಲ. ಅದು ದೇವರು, ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿರೋ ಪಾತ್ರಗಳೆಲ್ಲ ದೇವರಲ್ಲ, ಅದು ನಾಟಕ. ಹಾಗೆ ನಾವು ಮಾಡ್ತಾ ಇರೋದೆಲ್ಲ ನಾಟಕ, ನಾವು ಮಾಡಿದ್ದೆಲ್ಲ ಡ್ರಾಮನೆ. ಇವೆಲ್ಲವೂ ಸಹ ಸುಳ್ಳೇ. ಈ ಸುಳ್ಳಿಗೆ ಯಾವುದು ಆಧಾರವಾಗಿ ಮಾಡ್ಕೊಂಡಿದೆಯೋ ಅದು ಸತ್ಯ. ನೀನು ಹಾಗಾಗಬೇಕು. ಹಾಗಾದರೆ ಮಾತ್ರ ನೀನು ದೇವರಾಗಕ್ಕಾಗುತ್ತೆ. ಬಿಟ್ರೆ ಇಲ್ಲ ಇದು ನನಗೆ ಗೊತ್ತು, ಅದು ನನಗೆ ಗೊತ್ತು, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ ಗೊತ್ತಾ? ಗೊತ್ತಿರೋರೆಲ್ಲ ಒಂದು ಡಬ್ಬಕ್ಕೆ ಹಾಕ್ತಾನೆ. ಓಹೋ ನಿಮ್ಗೆಲ್ಲ ಗೊತ್ತೇನಪ್ಪ ದೇವರು, ಬನ್ರಿ ಎಲ್ಲ ಅಂತ ಡಬ್ಬಕ್ಕೆ ಹಾಕ್ತಾನೆ. ಈಗ ನಿಮ್ಗೇನು ಗೊತ್ತಿಲ್ಲಪ್ಪ, ನೀವೆಲ್ಲ ಬನ್ರಿ, ಇವ್ಗೊಂದು ಡಬ್ಬಕ್ಕೆ ಹಾಕ್ತಾನೆ. ಇವು ಎರಡು ಡಬ್ಬನು ಯಾರು ಸರಿ ಅಂತ ಹೇಳ್ತೀವಿ? ಗೊತ್ತಿಲ್ದಿರೋರು ಸರಿ ಅಂತೀವ, ತಿಳ್ಕೊಬೇಕು ಅಂತ ಒಂದು ಡಬ್ಬದಲ್ಲಿ ಇರ್ತಾರೆ, ತಿಳ್ದಿರೋರೆಲ್ಲ ಒಂದು ಡಬ್ಬದಲ್ಲಿ ಇರ್ತಾರೆ. ಇವ್ನಿಗೆ ಹೇಳಿದ್ರೆ ಅದಂಗಲ್ಲ ಹಿಂಗೆ ಅಂತಾನೆ, ಅವನ ಏನು ಸ್ವಾಮಿ ಹೇಮಸಪ್ಪು ಸ್ವಾಮಿನೇ ಅಂತ ಇಂತಾನಂತಾನೆ. ಇವರಿಬ್ಬರಲ್ಲಿ ಯಾರು ಸರಿ? ಅದಕ್ಕೆ ಯೋಗಿ ಹೇಳ್ತಾರೆ ಅವ್ರಿಬ್ಬರಿಗೂ ಆ ಅರ್ಹತೆನೇ ಇಲ್ಲ ಅಂತಾನೆ. ಆ ಇಬ್ರು ಇದಾರಲ್ಲ, ತಿಳ್ಕೊಂಡವ್ರೊಬ್ರು, ತಿಳ್ಕೊಬೇಕು ಅನ್ನೋರು ಇಬ್ರು ಇದಾರಲ್ಲ, ಆ ಇಬ್ರು ದೇವರಾಗಕ್ಕೆ ಆಗದೇ ಇಲ್ಲ ಅಂತ. ಮತ್ತೆ ಯಾರ ಸಮಯ ದೇವರಾಗೋದು? ಬಾಟ್ಲಿದೆ, ಬಾಟ್ಲಿ ಒಳಗಡೆ ನೀರಿದೆ, ಇವರಿಬ್ರು ಯಾರು ಸರಿ? ಇವರಿಬ್ರು ಸರಿಯಲ್ಲ. ಇದು ಆಧಾರ ಇಟ್ಕೊಂಡಿದ್ದಲ್ಲ, ಅವನು ಸತ್ಯ. ಹಂಗಾಗ್ಬೇಕು ನೀವು. ಅವ್ರು ಸತ್ಯ, ಅದೇ ಸತ್ಯ. ಹಾಗಾಗ್ಬೇಕು. ನಾವು ವ್ಯಾಪಾರ ಮಾಡೋದ್ರಲ್ಲೇ ಇದ್ದೀವಿ. ಏನಂತ ಅದು ಸರಿ, ಇದು ಸರಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ. ಆ ತಂಟಿಗೆ ಹೋಗ್ಬೇಡ. ನೀನು ಸರಿಯಾಗಿದೆಯಾ? ನೀನು ಒಳಗಡೆ ನೀನು ಸರಿ ಇದೆಯಾ? ನೀನು ಸರಿ ಮಾಡ್ಬೋದು, ಸರಿ ಹೋಗುತ್ತೆ ಅದು. ಅದಕ್ಕೆ ನೀನು ಬೇಡ, ಗೋಜ್ ನೀನು ಹೋಗ್ಬೇಡ. ನಾವು 24 ಗಂಟೆ ಇನ್ನೊಬ್ರು ಗೋಜಲ್ಲಿ ಬರ್ತಾ ಇದ್ದೀವಿ ಬಿಟ್ರೆ ನಮ್ಮ ಗೋಜ್ ನಾನು ಏನಾಗಿದೆ, ನನ್ನ ಬದುಕೇನಾಗಿದೆ, ನನ್ನ ಜೀವನ ಏನಾಗಿದೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ. ಅದು ಮಾಡಬೇಕು. ದೇವರಾಗೋನು, ದೇವರಾಗವ ನನ್ನಲ್ಲಿ ಏನಿದೆ, ನಾನೇನು ಮಾಡ್ತಾ ಇದ್ದೀನಿ, ನನ್ನ ಕಣ್ಗಳು ಏನು ಮಾಡ್ತಾ ಇದ್ದೆ, ನನ್ನ ಕಿವಿಗಳು ಏನು ಮಾಡ್ತಾ ಇದ್ದೆ, ನನ್ನ ಮನಸ್ಸು ಏನು ಮಾಡ್ತಾ ಇದ್ದೆ, ನನ್ನ ಮನಸ್ಸು ಏನು ಚಿಂತನೆ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಅರಿವಿರಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅಲ್ಲಿ ಸ್ಥಿರ ಆಗಬೇಕು. ನೀನು ಒಳಗಡೆ ಸ್ಥಿರ ಆಗಬೇಕು. ಇಲ್ಲಾಂದ್ರೆ ಆ ಮನಸ್ಸಿನ ಒಂದು ಸುಡಿ ಅದು ಸುತ್ತಾ ಇರ್ತದೆ. ನೀರಲ್ಲಿ ಸುಡಿ ನೋಡ್ರಿ, ಆ ಸುಡಿ ಒಳಗಡೆ ಸಿಗಾಕೊಂಡ್ಬಿಡ್ತೀವಿ ನಾವು. ಆ ಮನಸ್ಸಿನ ಒಂದು ಸುಡಿ ನಮ್ಮನ್ನು ತಗೊಂಡೋಗಿ ತಗಲಾಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಓ ಮನಸ್ಸನ್ನು ಯಾವ ಮಹಾತ್ಮರು ಎಚ್ಚರಿಕೆ ಇಟ್ಕೊಂಡಿದ್ದಾರೋ ಅವರು ಮಾತ್ರ ದೇವರಾಗ್ತಾರೆ. ಮನಸ್ಸನ್ನು ಬಿಟ್ಟು ಬೇರೆ ನಾನೇನೋ ಮಾಡ್ತಾ ಇದ್ದೀನಿ, ಏನೋ ಒಳ್ಳೇದು ಮಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾವುದು ಒಳ್ಳೇದಿಲ್ಲ, ಯಾವುದು ಕೆಟ್ಟದಿಲ್ಲ. ಅದಕ್ಕೆ ಲಕ್ಷಣವಾಗಿ ಒಂದು ಮಾತಾಡ್ತಾರೆ, ಲಾಸ್ಟಲ್ಲಿ ಪರಿಪೂರ್ಣ ಅಂತ ಹೇಳಿ ಮುಗಿಸ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ,
ಸೃಷ್ಟಿಯ ಕ್ರಿಯೆಯಿಂದ ಬ್ರಹ್ಮನೆಂಬ ಹೆಸರು ಪಡೆದವನು ನಾನೇ. ಪಾಲನೆಯ ನೆಪದಲ್ಲಿ ನಾರಾಯಣೆಂಬ ಹರಿವು ಕಂಡವನು ನಾನೇ. ಪ್ರಳಯ ಕಾಲದ ಸ್ಥಿತಿಯಿಂದ ಶಿವನೆನಿಸಿದವನು ನಾನೇ. ಇವು ಮೂರು ಕರ್ಮಗಳಿಂದ ಬ್ರಹ್ಮ ವಿಷ್ಣು ರುದ್ರರು ನಾನೇ. ರಾಮನಾದವನು ವಾಲ್ಮೀಕಿಯಾಗಿ ರಾಮಾಯಣವ ಬರೆದವನು ನಾನೇ. ಕೃಷ್ಣನೆಂಬ ಹೆಸರಿನಲ್ಲಿ ಗೀತೆಯಲ್ಲಿ ನಾನೇ ಸರ್ವಸ್ವವೆಂದವನು ನಾನೇ. ಸಕಲ ಚರಾಚರವ ಗುರ್ತಿಸಿ ಹೆಸರಿಟ್ಟು ಕರೆದವನು ನಾನೇ. ನಾನಿಲ್ಲದಿರೆ ಈ ಜಗವೆಲ್ಲ ಬರಿ ಬಯಲೆಂಬ ಹರಿವು ಕಂಡವನು ನಾನೇ. ಯೋಗಾನಂದ ಗುರುವಾಗಿ ಜ್ಞಾನಾನಂದನೆಂಬ ಶಿಷ್ಯನಾದವನು ನಾನೇ. ನಾನಿಲ್ಲದಿರೆ ಒಲಿತು ಕೆಡುಕಗಳಿಲ್ಲ, ಒಲಿತು ಕೆಡುಕಗಳಿಲ್ಲದಿರೆ ಪಾಪ ಪುಣ್ಯಗಳಿಲ್ಲ. ಪಾಪ ಪುಣ್ಯಗಳಿಲ್ಲದಿರೆ ನರಕ ಸ್ವರ್ಗಗಳಿಲ್ಲ. ನರಕ ಸ್ವರ್ಗಗಳಿಲ್ಲದಿರೆ ಹುಟ್ಟು ಮರಣಗಳಿಲ್ಲ. ಹುಟ್ಟು ಮರಣಗಳಿಲ್ಲದಿರೆ ಈ ಜಗವೇನಿಲ್ಲ. ಈ ಜಗವೇನಿಲ್ಲದಿರೆ ಬಯಲಾಯುವುದಲ್ಲ. ಈ ಜಗವೇ ಬಯಲಾದ ಮೇಲೆ ಹರಿವುದು ಏನಿಲ್ಲ. ಹರಿವುದು ಏನಿಲ್ಲದಿರೆ ಗುರು ಯೋಗಾನಂದರ ಗುರುಪದವದೆಲ್ಲ. ಆ ಯೋಗಾನಂದರ ಗುರುಪದವೇ ಜ್ಞಾನಾನಂದರ ಪರಮ ಪರವದೆಲ್ಲ. ಎಲ್ಲಿಗೋಗ್ಬೇಕು ದೇವರಾಗ್ತದೆ ಹೆಚ್ಚಿನ ಮನೆ ನಮ್ಮ ಹತ್ರ ಇದೆ ಕಣ್ರಿ, ನಮ್ಮನ್ನು ಕಾಯ್ತಾ ಇದೆ ಕಣ್ರಿ. ನಾವು ಅದನ್ನು ಜೊತೆಲಿ ಹೋಗಿ ಇಷ್ಟ ಇಲ್ಲ ಕಣ್ರಿ. ನಾವು ಇಂದ್ರಿಯಗಳಿಂದ ಓಡ್ತಾ ಇದ್ವಿ. ಅದನ್ನ ನಾವು ಗೇಟ್ ಹಾಕಿ ಗುರು ಏನ್ ಹೇಳ್ತಾರೆ ಅದರಂತೆ ಈ ಮಹಾತ್ಮನ ಮೌನ ಮಾಡ್ದಂಗೆ ನೀವು ಮೌನನ್ನ ಹಿಡಿದು ಬಿಟ್ರೆ ನಿಜವಾಗ್ಲು ನಾವು ಸರೋಗ್ತೀವಿ, ಈ ಜಗತ್ತು ಸರೋಗುತ್ತೆ. ನಾವು 24 ಗಂಟೆ ನಾವು ಸರೋದಲ್ಲ, ಇನ್ನೊಬ್ಬರು ಸನ್ಮಾನಕ್ಕೆ ನೋಡ್ತಾ ಇರ್ತೀವಿ, ಅವ್ರಿಗೆ ನೀತಿ ಹೇಳ್ತಾ ಇರ್ತೀವಿ, ಅವ್ರಿಗೆ ಪಾಠ ಹೇಳ್ತಾ ಇರ್ತೀವಿ, ಹಾಗೆ ಹೀಗೆ ಅಂತ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸತ್ಯ ಏನಿದೆಯೋ ನಿಮ್ಮ ಒಳಗಡೆ ಇದೆ ಅದನ್ನ ನಾವು ತಗೊಳಕ್ಕೆ, ಆ ಮಾರ್ಗದಲ್ಲಿ ನಡೆಯೋಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ದೇವರಾಗ್ತೀವಿ. ಬಿಟ್ರೆ ಬೇರೆ ಏನು ಮಾಡಿದ್ರು, ಎಷ್ಟು ವೇದಗಳು ಓದಿದ್ರು, ಎಷ್ಟು ಪುಸ್ತಕಗಳು ಓದಿದ್ರು, ಎಷ್ಟು ಪೂಜೆಗಳು ಮಾಡಿದ್ರು, ಏನೇ ಹೋಮಗಳು ಮಾಡಿದ್ರು, ಏನು ಮಾಡಿದ್ರು ಪ್ರಯೋಜನ ಆಗೋದಿಲ್ಲ. ಎಲ್ಲ ಮಾಡೋದು ಒಂದಕ್ಕೋಸ್ಕರ. ಯಾರ ಮನಸ್ಸು ಲಾಕ್ ಆಗಿರುತ್ತೋ ಅದನ್ನ ಓಪನ್ ಮಾಡೋಕ್ಕೋಸ್ಕರ ಕಟ್ಟಿರುತ್ತೋ ಒಂದು ಸೈನ್ಸ್, ಹಳೇ ಸೈನ್ಸ್. ಆ ಕಾಲದಲ್ಲಿ ಮನುಷ್ಯನಿಗೆ ಮೂರೇ ಬೇಕಾಗಿದ್ದು, ಒಂದು ಊಟ, ಬಟ್ಟೆ, ಮನೆ. ಆದರೆ ಇವನಿಷ್ಟಲ್ಲೇ ಅನ್ಯಾಯ ಆಗ್ತಾನಲ್ಲ ಅಂತೇಳಿ ಒಂದು ದೇವರು ಅಂತ ದೇವಸ್ಥಾನ ಕಟ್ಟಿ ಏನು ಕೊಟ್ಟರು, ನಿನಗೆ ಒಬ್ರು ಇದ್ದಾರೆ, ನಿನ್ನೊಬ್ಬರು ಕಾಪಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಒಂದು ದೇವಸ್ಥಾನ ಕಟ್ಟಿದ್ರು. ದೇವಸ್ಥಾನ ದೇವರಿಗೆಲ್ಲ ಕಟ್ಟಿದ್ದು ನಮ್ಮ ಮೆದುಳು ಮೈಂಡ್ ಓಪನ್ ಆಗೋಕ್ಕೋಸ್ಕರ, ನಮ್ಗೆ ಧೈರ್ಯ ಬರೋಕ್ಕೋಸ್ಕರ, ನಮ್ಗೆ ನಂಬಿಕೆ ಬರೋಕ್ಕೋಸ್ಕರ. ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಜನ್ಮಗಳಿಂದ ನಾವು ಅದನ್ನೇ ಅದೇ ರೂಟಲ್ಲಿ ಬರಬಾರ್ದು. ಅದೇ ನಿಮಗೆ ನಿನ್ನ ಒಳಗಡೆ ಇರುವಂತ ಒಂದು ಚೈತನ್ಯವನ್ನ ಏನಿದೆ ಅಂತ ಗುರುಮುಖೇನ ಅಭ್ಯಾಸದ ಮೂಲಕನ ನಾವು ಅಭ್ಯಾಸ ಮಾಡಿಕೊಂಡು ಆ ಸತ್ಯದ ಕಡೆ ಎಲ್ಲರೂ
ಪ್ರಯಾಣ ಬೆಳೆಸಬೇಕು, ಅದರ ಕಡೆ ಗಮನ ಕೊಡಬೇಕು. ಆ ನಂಬಿಕೆ ಅನ್ನೋದನ್ನ, ಆ ಸತ್ಯ ಏನು ಗುರು ಹೇಳ್ತಾರೋ ಅದಕ್ಕೆ ಮಾರಾಕ್ಬೇಡಿ. ಬೇರೆ ಯಾವುದು ಇಡೀ ಸೃಷ್ಟಿಯಲ್ಲಿ ನಂಬೇಡಿ. ಗುರು ಯಾವ ಸತ್ಯ ಅಲ್ಲ, ಸತ್ಯದ ಮಾತ್ರ ನಂಬಿ. ಆ ನಂಬಿಕೆ ಅಲ್ಲಿ ಬಿಟ್ಟು ಬೇರೆ ಎಲ್ಲಾದ್ರೂ ನೀವು ಇಟ್ಟರೆ ನಾವು ಕೆಟ್ಟೋಗ್ಬಿಡ್ತೀವಿ, ಅನ್ಯಾಯವಾಗಿರ್ತೀವಿ. ಅದಾಗಬಾರ್ದು ಅಂತ ಹೇಳ್ತಾ ಒಂದು ಈ ರೀತಿ ಇದೆ. 5ನೇ ವರ್ಷ ಆರಾಧನಾ ಪೂಜೆ ಇದು. ಇದರಲ್ಲಿ 5 ವರ್ಷದಿಂದ ನಮ್ಮ ನಾಗೇಂದ್ರ ಸ್ವಾಮೀಜಿಯವರು ಬಹಳ ಕಷ್ಟಪಟ್ಟು ಮುಂದೆ ತಗೊಂಡ್ಬರ್ತಾ ಇದ್ದಾರೆ. ಇದನ್ನು ಎಲ್ಲರೂ ಸಹಕರಿಸಿ ಎಲ್ಲ ಪೂಜೆಗಳಿಗೂ ಬನ್ನಿ. ಇನ್ನೂ ನಿಮ್ಗೆ ಗೊತ್ತಿರೋರು ಕರ್ಕೊಂಡ್ಬನ್ನಿ. ಈ ಒಂದು ಆಶ್ರಮನ ಒಳ್ಳೆ ಮಟ್ಟಕ್ಕೆ ಬರಬೇಕಾಗಂದ್ರೆ ನಿಮ್ಮನ್ನೆಲ್ಲ ಉದ್ಧಾರ ಮಾಡೋಕ್ಕೋಸ್ಕರ ಅಯ್ಯಪ್ಪ ಮನೆ ಮಟ್ಟೆಲ್ಲ ಮಾಡ್ಕೊಂಡು ಬಂದು ಇವತ್ತು ಇಷ್ಟು ಕಷ್ಟಪಟ್ಟು ಇಲ್ಲಿ ಈ ಕಾಡಲ್ಲಿ ಕೂತ್ಕೊಂಡಿದ್ದಾರೆ. ಅವನ್ನೆಲ್ಲರೂ ಸಹಕರಿಸಿ, ಆಧರಿಸಿ, ಸಹಾಯ ಮಾಡಿ ಎಲ್ಲ ನೀವು ಮಾಡಿ ಈ ಆಶ್ರಮನ ಒಳ್ಳೆ ಮಟ್ಟಕ್ಕೆ ಬರೋಗೆ ಎಲ್ಲರೂ ಸಹಕಾರ ನೀಡ್ತೀರಂತ ಕೇಳ್ಕೊಂತ ಈ 1-2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು.